ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವತ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ಈ ಒಂದು ವಾಕ್ಯ ಭಾಗವನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚೆ ಈ ವಾಕ್ಯವನ್ನು ದೇವರು ಮಾತನಾಡಲಿ ಎಂಬುದಾಗಿ ಅವರ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ಒಂದು ಪ್ರಾರ್ಥನೆ ಮುಖಾಂತರ. ಪರಿಶುದ್ಧನೇ, ನೀತಿವಂತನಾದ ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ತಂದೆ ಸಫ ಹಾಗೂ ಸ್ವಾಮಿ ದೇವರೇ, ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸುತ್ತೇನೆ. ಸಕಲ ವಿಷಯದಲ್ಲೂ ನಮ್ಮ ಒಟ್ಟಿಗೆ ಇದ್ದು ಸ್ವಾಮಿ ನಮ್ಮನ್ನು ನಡೆಸುವಾತರು ನೀವೇ ಸ್ವಾಮಿ. ಹಲ್ಲೆಲೂಯಾ. ಈ ಪ್ರಾರ್ಥನೆಯೊಂದಿಗೆ ಸ್ವಾಮಿ ನಾವು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನೀವು ಮಾತನಾಡ್ರಿ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಮುಖಾಂತರ ಎಲ್ಲವನ್ನೂ ಬೇಡಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕದ ತಂದೆ. ನಾವೊಂದು ವಾಕ್ಯವನ್ನು ನೋಡೋಣ. ಮಲಾಕಿ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 7ನೇ ವಚನ. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗೆ ಓರೆಯಾದಿರಿ. ಹಲ್ಲೆಲೂಯಾ. ದೇವರಲ್ಲಿ ನಮಗೆ ಹೇಳುತ್ತಾ ಇದ್ದಾರೆ. ಆಗ ಮಲಾಕಿ ಪತ್ರಿಕೆಯಲ್ಲಿ ಆಗಿನ ಕಾಲಘಟ್ಟದಲ್ಲಿ ಅವರಿಗೆ ಅಲ್ಲಿ ಯಾರು ಇದ್ದರು, ದೇವರ ಭಕ್ತರು, ಅವರಿಗೆ ತಿಳಿಸಿದ್ದಾರೆ. ಇವತ್ತು ಅದೇ ಸಂದೇಶವನ್ನ ಈಗ ನಮಗೆ ಕೊಡ್ತಾ ಇದ್ದಾರೆ ದೇವರು. ನಮ್ಮ ಪೂರ್ವಿಕರವರಲ್ಲ. ಹಲ್ಲೆಲೂಯಾ. ಈಗ ಅವ್ರ ನಂತರ ಈಗ ನಮ್ಮ ಜನರೇಷನ್ ನಂತರ ನಮ್ಮ ಮಕ್ಕಳು, ಅವ್ರ ಜನರೇಷನ್ ತರ ನೆಕ್ಸ್ಟ್ ಹೇಗೆ ಹೋಗ್ತದೆ ಕರ್ತನ ಬರೋಣ ತಡವಾದರೆ, ಇಲ್ಲ ಅಂದ್ರೆ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ನಮ್ಮ ಪೂರ್ವಿಕರಿಗೆ ದೇವರು ಕೊಟ್ಟಂತ ಈ ವಾಕ್ಯ ಸಂದೇಶವಾಗಿದೆ. ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ಧ್ಯಾನ ಮಾಡಲಿಲ್ಲ, ಅಲಕ್ಷ್ಯ ಮಾಡಿದರು, ಅವ್ರ ಇಷ್ಟ ಬಂದಂತೆ ಜೀವಿಸಿದರು. ಹಲ್ಲೆಲೂಯಾ. ಅದನ್ನೇ ದೇವರು ಹೇಳ್ತಾರೆ, ನನ್ನ ವಿಧಿಗಳಿಗೆ ನೀವು ಓರೆಯಾದಿರಿ ಅಂದ್ರೆ ನೀವು ಅನುಸರಿಸಲಿಲ್ಲ. ಹಲ್ಲೆಲೂಯಾ. ಅವುಗಳನ್ನು ಅನುಸರಿಸಲಿಲ್ಲ. ನನ್ನ ಕಡೆಗೆ ನೀವು ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ತಿರುಗುವೆನು. ನೋಡಿ, ದೇವರು ಮತ್ತೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ನೀವು ನನ್ನ ಕಡೆಗೆ ತಿರುಗಿದರೆ ಪುನಃ ಮತ್ತೆ ನಾನು ನಿಮ್ಮ ಕಡೆಗೆ ತಿರುಗುತ್ತೇನೆ. ಹಲ್ಲೆಲೂಯಾ. ನೋಡಿ, ಇವತ್ತು ನಮ್ಮ ಈ ಕಾಲಘಟ್ಟದಲ್ಲಿ ಮನುಷ್ಯರೊಳಗೆ ಆ ಥರ ಬುದ್ಧಿ ಜ್ಞಾನ ಎಲ್ಲರೂ ಇದೆಯಾ? ಯಾರಿಗೂ ಇಲ್ಲ. ನಮಗೇನಂದ್ರೆ ವೈಮನಸ್ಸಿಂದ ನಾವು ಜೀವಿಸ್ತಾ ಇದ್ದೇವೆ. ಒಬ್ಬರಿಗೆ ಕಂಡರೆ ಒಬ್ಬರಿಗೆ ಆಗುವುದಿಲ್ಲ. ಯಾರಾದ್ರೂ ನಮಗೆ ಹಗೆ ಮಾಡಿದರೆ ನಾವು ಅವರಿಗೆ ಎರಡಷ್ಟು ಹಗೆಗಳನ್ನ ಮಾಡುತ್ತೇವೆ. ಹಲ್ಲೆಲೂಯಾ. ಭಾನುವಾರ ಮಾತ್ರ ಸಂದೇಶ ಕೇಳುವಾಗ ಪ್ರೀತಿಯಿಂದ ಇರ್ತೇವೆ, ಹೊರಗಡೆ ನೋಡಿ ಹೇಗಿರ್ತೇವೆ ಅಂತ. ಇಲ್ಲಿ ದೇವರು ಏನ್ ಹೇಳ್ತಾರೆ, ನೀವು ನನ್ನ ಕಡೆಗೆ ತಿರುಗಿದರೆ ನಾ ಪುನಃ ತಿರುಗುತ್ತೇನೆ. ಯಾಕಂದ್ರೆ ನಾವು ಆದಿಕಾಂಡದಲ್ಲಿ ನೋಡುವಾಗ ದೇವರು ನಮ್ಮನ್ನು ಸೃಷ್ಟಿ ಮಾಡಿದರು, ಸ್ವಂತ ಕೈಯಿಂದ ನಮ್ಮನ್ನು ಬಿಡಿಸಿದ್ರು ಚಿತ್ರರೂಪವಾಗಿ. ಅಂದ್ರೆ ಮಣ್ಣಿನಿಂದ ನಿರ್ಮಿಸಿ ಜೀವ ಶ್ವಾಸವನ್ನು ದೇವರು ತುಂಬಿಸಿದರು. ಆದ್ರೆ ಅದಕ್ಕೆ ನಾವು ಕೊಡ್ತಾರೆ ಬೆಲೆಯನ್ನು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ನೀವು ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀರಿ, ಪುನಃ ನೀವು ನನ್ನ ಕಡೆಗೆ ಬರ್ರಿ, ನಾನು ನಿಮ್ಮ ಕಡೆಗೆ ತಿರುಗುವೆ. ನೋಡಿ ಎಷ್ಟು ಚೆನ್ನಾಗಿ ದೇವರು ಹೇಳ್ತಾರೆ. ಇದಕ್ಕೂ ನಾವು ತಿರುಗಲಿಲ್ಲ ಅಂದ್ರೆ ದೇವರು ಏನ್ ಮಾಡ್ತಾರೆ? ಆಯ್ತು, ನಿನ್ಗೆ ಇಷ್ಟ ಬಂದಂದ್ರೆ ನೀನ್ ಜೀವಿಸಿಕೋ. ಆದ್ರೆ ಒಂದು ದಿವಸ ಈ ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 21 ವಚನದ ಕೆಳಗಡೆ ಹಾಗೆ ಹೇಳ್ತದೆ, ಅನೇಕ ಜನರು ಸ್ವಾಮಿ ಸ್ವಾಮಿ ಅಂತ ಹೇಳುವಲ್ಲ ಪರಲೋಕ ರಾಜ್ಯ ಸೇರ್ತಾರೆ ಅಂತ ನೆನೆಸಬೇಡಿ. ಪರಲೋಕದಲ್ಲಿರುವ ನಮ್ಮ ತಂದೆಯ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ, ಯಾರು ಆ ಪ್ರಕಾರ ಜೀವಿಸುತ್ತಾರೋ ಅವರಿಗೆ ಪರಲೋಕ ರಾಜ್ಯ. ಅಲ್ಲಲ್ವೇ ಯೇಸ್ವಾಮಿನೇ ಹೇಳಿಕೊಡ್ತಾರೆ ನಮಗೆ. ನೋಡಿ, ಇಷ್ಟು ದೇವರು ನಮಗೆ ಈ ನರಕದ ಬಾವಿಯಿಂದ ತಪ್ಪಿಸಿಕೊಳ್ಳಕ್ಕಿಂತ ಮಾರ್ಗವನ್ನು ತೋರಿಸಿಕೊಡ್ತಾ ಇದ್ದಾರೆ ದೇವರು. ನಾನು ಉಂಟು ಮಾಡಿದ್ದೀನಿ, ನಾನೇನ್ ನೋಡಕ್ಕಾಗುವುದಿಲ್ಲ ನಿನ್ನ ನರಕಕ್ಕೆ ಹೋಗುವುದು ಎಂಬುದಾಗಿ ಆತ್ಮದೊಂದಿಗೆ ವಾಕ್ಯದೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಅದಕ್ಕೆ ನಾವು ಕಿವಿಗೊಡಲಿಲ್ಲ ಅಂದ್ರೆ ಏನ್ ಮಾಡೋಣ? ಹಲ್ಲೆಲೂಯಾ. ಹಾಗಾಗಿ ನಾವು ಆ ಮಾತಿಗೆ ಕಿವಿಗೊಡಲೇಬೇಕು. ದೇವರು ಹೇಳಿದ ಪ್ರಕಾರ ಜೀವಿಸಲೇಬೇಕು. ಏನಾದ್ರೂ ಸಹೋದರ ಸಹೋದರಿ, ಇದು ನಮಗೆ ಹೆಚ್ಚು ಅಂದ್ರೆ 70-80 ವರ್ಷಗಳ ಕಾಲ ಮಾತ್ರ. ಆಮೇಲೆ ನಾವು ಬದುಕಿದ್ರು ಏನೂ ಉಪಯೋಗ ಇಲ್ಲ. ಯಾಕಂದ್ರೆ ನಡೆಯಕ್ಕಾಗಲ್ಲ, ಕೂರಕ್ಕಾಗಲ್ಲ, ಎಷ್ಟು ಕಷ್ಟ ಆಗ್ತದೆ ನಮ್ಗೆ. ಅಷ್ಟರೊಳಗೆ ನಾವು ದೇವರನ್ನ ಕಂಡುಕೊಳ್ಳಬೇಕು.
ದೇವರು ಹೇಳಿದ ಪ್ರಕಾರ ಜೀವಿಸಬೇಕು. ಯೇಸು ಸ್ವಾಮಿಯನ್ನ ನಮ್ಮ ಮುಂದುಗಡೆ ಇಟ್ಟುಕೊಳ್ಳಬೇಕು. ಹಲ್ಲೆಲೂಯಾ. ಯಾವತ್ತು ನಾವು ವಾಕ್ಯ ಬಿಟ್ಟು ಹೊರಗಡೆ ಹೋಗಬೇಡ. ದೇವರು ಇದನ್ನು ಹೇಳ್ತಿರೋದು, ನೀವು ನನ್ನ ವಿಧಿಗಳಿಗೆ ಓರೆಯಾಗಿರ್ತೀರಿ. ಹಲ್ಲೆಲೂಯಾ. ಹಾಗಾಗಿ ಇದು ತಿರುಗುವೆನು, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಯಾರು ಹೇಳ್ತಾರೆ? ಸೇನಾಧೀಶ್ವರನಾದ ಯೆಹೋವನ ನುಡಿ. ಇದು ಯಾವುದು ಮನುಷ್ಯನ ನುಡಿಗಳಲ್ಲ. ಹಲ್ಲೆಲೂಯಾ. ಭೂಮಿ ಆಕಾಶಗಳನ್ನ ಉಂಟು ಮಾಡಿದ ಯೆಹೋವನಿಂದಲೇ ಇದೆಲ್ಲ ಆಗ್ತಾ ಇರೋದು. ಅವರ ಮಾತಿಗೆ ನಾವು ಕಿವಿಗೊಡದೆ ಹೋದರೆ ಒಂದು ದಿವಸ ನಮಗೆ ನ್ಯಾಯ ವಿಚಾರಣೆಗೆ ನೆಲೆಸುತ್ತಾರೆ. ಅಲ್ಲಿಗೆ ಯಾವ ತೀರ್ಪು ಕೊಡ್ತಾರೋ ನಮಗೆ ತಿಳಿಯೋದು. ಅದು ನೆನೆಸ್ಕೊಂಡ್ರೆ ಮೈ ನಡಕ ಬರ್ತದೆ. ಅಂತ ಜಾಗಕ್ಕೆ ನಮ್ಮ ಶತ್ರುಗಳು ಸತ ಹೋಗಬಾರದು. ನಮಗೆ ವೈರತ್ವ ಮಾಡುವಂಥವ್ರು, ನಮಗೆ ವಿರೋಧ ಮಾಡುವಂಥವರು ಯಾರು ಇದ್ದರೂ ಸತ ಅವರಿಗೂ ಸತ ಅಲ್ಲಿ ಬೇಡ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಈ ದುರಾತ್ಮನ ಆಲೋಚನೆ ಮಾಯಾಲೋಕ. ಈ ಲೋಕ ಮಾಯಾ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಹೇಗೆ ಜೀವಿಸಬೇಕು? ದೇವರನ್ನ ಮುಂದೆ ಇಟ್ಟುಕೊಳ್ಬೇಕು. ನಾವು ದೇವರನ್ನ ಮುಂದೆ ಇಟ್ಟುಕೊಂಡ್ರೆ, ಆದ್ರೆ ವಾಕ್ಯವನ್ನು ಪ್ರಾರ್ಥನೆಯನ್ನು ಸದಾಕಾಲ ನಮ್ಮ ಆತ್ಮದೊಳಗಿತ್ತು ಅಂದ್ರೆ ನಮ್ಮ ನಡವಳಿಕೆಯನ್ನು ಸ್ಟ್ರೈಟ್ ಆಗಿರ್ತದೆ, ಎಲ್ಲೋ ಹಿಂಚಾರಿ ಹೋಗುವುದಿಲ್ಲ. ಸಿಂಸೋನನ್ನ ನಾವು ನೋಡುವಾಗ ಅವನು ಹುಟ್ಟೋದಕ್ಕಿಂತ ಮುಂಚೆನೇ ಅವನು ದೇವರಿಗೆ ಪ್ರತಿಷ್ಠೆ ಆಗಿರ್ಬೇಕು. ದೇವರಿಗೆ ಪ್ರತಿಷ್ಠೆ ಅಂದ್ರೆ ಅವನಿಗೆ ದೇವರಿಗೋಸ್ಕರ ಆತನ ಇರಬೇಕು. ದೇವರು ಆತರ ಅವ್ರಿಗೆ ತಂದೆ ತಾಯಿಗೆ ಪ್ರವಾದನೆ ಮುಖಾಂತರ ಹೇಳಿ. ಆದರೆ ಅವನು ಬೆಳೀತಾ ಬಂದ ಮೇಲೆ ಏನಾಯ್ತು? ಒಂದು ಸ್ತ್ರೀ ಆತನನ್ನ ಮೋಸ ಮಾಡಿ ಹಿಡಿದುಕೊಟ್ಟಳು. ಅವಳು ಸಾರಿ ಕೇಳಿದಾಗ ಇವನು ತಪ್ಪಾಗಿ ಬೇರೆ ಹೇಳುತ್ತಾ ಇದ್ದ. ಅವಾಗಾದ್ರೆ ಅವನು ತಿಳುವಳಿಕೆ ಬರ್ಬೇಕಾಯ್ತು. ಆ ಜ್ಞಾನವೇ ಇಲ್ಲ. ಎಂಥ ಬಲಶಾಲಿ! ಹಲ್ಲೆಲೂಯಾ. ನೋಡ್ರಿ, ಅಂತ ಬಲಶಾಲಿ ದೇವರು, ಆತನ ಪ್ರತಿಷ್ಠೆ, ದೇವರಿಗೋಸ್ಕರ ಇಟ್ಟಿರುವಂತ ಮನುಷ್ಯ, ಅವನ ತಲೆ ಕೂದಲು ಬೋಳ್ಸಂಗಿಲ್ಲ. ಆ ರೀತಿಯಾಗಿದ್ದಂತ ಮನುಷ್ಯನನ್ನೇ ಸೈತಾನ ಯಾವ ಕ್ರಿಯೆಗಳನ್ನ, ಯಾವ ರೀತಿ ಉಪಾಯವನ್ನ ಮಾಡಿ ಆತನನ್ನ ಸೆರೆಯಲ್ಲಿ ಹಿಡಿದುಕೊಂಡ. ಅವನ ಲೆಕ್ಕ ನೋಡಿದ್ರೆ ನಾವು ಯಾವುದೂ ಇಲ್ಲ. ಆದ್ರೆ ದೇವರ ಕರುಣೆ ನಮ್ಮ ಮೇಲೆ ಇದೆ, ದೇವರ ಪ್ರೀತಿ ನಮ್ಮ ಮೇಲೆ ಇದೆ. ಅದಕ್ಕಾಗಿ ನಾವೆಲ್ಲ ಉಳಿದಿರೋದು. ಪ್ರಿಯನಾದ ಸಹೋದರ ಸಹೋದರಿ, ಇದ್ಯಾವುದು ನಮ್ಮ ತೋಳ್ಬಲ ಅಲ್ಲ, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ಅಲ್ಲ ಇದು. ಹಲ್ಲೆಲೂಯಾ. ಹಾಗಾಗಿ ನಾವು ದೇವರನ್ನ ಸದಾಕಾಲ ಪ್ರಾರ್ಥನೆ, ಸದಾಕಾಲ ದೇವರ ವಾಕ್ಯವನ್ನು ಓದುತ್ತಾ ದೇವರಿಗಾಗಿ ನಾವು ಜೀವಿಸಬೇಕು. ಈಗ ಮನುಷ್ಯನಿಗೆ ಎಲ್ಲಾ ಆಲೋಚನೆಗಳು ಬರ್ತದೆ, ಕೆಟ್ಟ ದೃಷ್ಟಿಗಳು ಕಾಣ್ತದೆ, ಕೆಟ್ಟ ಆಲೋಚನೆಗಳು ಬರ್ತದೆ. ಆದ್ರೆ ಅದಕ್ಕೆ ಒಳಗಾಗದಂತೆ ನಾವು ಮಾರ್ಗವನ್ನ ಬದಲ ಮಾಡಿಕೊಂಡು, ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಮಾರ್ಗವನ್ನು ಹಿಡಿದುಕೊಂಡು. ಹಲ್ಲೆಲೂಯಾ. ಯಾಕಂದ್ರೆ ತೋರಿಸ್ತಾ ಇರ್ತಾನೆ ಸೈತಾನ, ಹೇಗಾದ್ರೂ ಮಾಡಿ ಈತನಿಗೆ ಬಲೆಗೆ ಎಳಿಬೇಕು, ಈ ತರನ ಹೀಗೆ ಎಳಿಬೇಕು, ಹಾಗೆ ಎಳಿಬೇಕು. ಆತನ ಭಯಂಕರವಾದ ಆಲೋಚನೆಗಳು ಮಾಡುತ್ತಾ ಇರ್ತಾರೆ. ಆ ಆಲೋಚನೆ ಎಲ್ಲರೂ ತಪ್ಪಿ ನೋಡೋಣ ಇದೊಂದ್ಸಲ ಅಂತ ಹೇಳಿ ಏನಾದ್ರು ತಪ್ಪುಗಳಿಗೆ ಸಿಕ್ಕಾಕೊಂಡು ತಪ್ಪುಗಳನ್ನ ಮಾಡಿದರೆ ಮತ್ತೆ ಅವನಿಂದ ಹೊರಗಡೆ ಬರೋದು ಕಷ್ಟ. ಹಲ್ಲೆಲೂಯಾ. ಈಗ ಯಾರಾದ್ರ ಒಂದು ಯೂತ್ಸ್ ಅಂದ್ರೆ ಒಂದು ಯೌವನಸ್ಥ ಮಕ್ಕಳು ಯಾವ್ದಾದ್ರು ಒಂದು ಕೆಟ್ಟ ಅಭ್ಯಾಸಕ್ಕೆ ಅಡಿಟ್ ಆಗಿ ಹೋಗಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಹೊರಗಡೆ ಬರ್ಲಿಕ್ಕೆ. ಹಲ್ಲೆಲೂಯಾ. ಅಡಿಟ್ ಆಗೋದು ಸುಲಭ, ಆ ಅಡಿಟ್ ಇಂದ ಹೊರಗಡೆ ಬರೋದು ಬಹಳ ಕಷ್ಟ ಇದೆ. ಅದೇ ರೀತಿಯಾಗಿ ನಾವು ಸೈತಾನಕ್ಕೆ ಬಂಧನಕ್ಕೆ ಒಳಗಾಗಿದರೆ ಹೊರಗೆ ಬರೋದು ತುಂಬಾ ಕಷ್ಟ ಇದೆ. ನಾವು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಬರೀ ನಮ್ಗೆ ಲೋಕದ ವೈಭವ ಜಂಜಾಟಗೆ, ಅವನ ಮಾಯಾ ಲೋಕಕ್ಕೆ ಎಳಿತಾ ಇರ್ತದೆ. ನಮ್ಗೆ ಇಲ್ಲಿ ಕಾಣುವುದೆಲ್ಲ ಏನೂ ಕಾಣುವುದಿಲ್ಲ, ಒಳ್ಳೆದಾಗಿ ಕಾಣ್ತದೆ. ಆದರೆ ಈ ಲೋಕ ಬಿಟ್ಟ ಮೇಲೆ ನರಕಕ್ಕೆ ಹೋಗ್ಬೇಕಾಗ್ತದೆ. ಹಲ್ಲೆಲೂಯಾ. ಇವತ್ತು ಡೈರೆಕ್ಟ್ ಆಗಿ ಆತನ ನರಕವನ್ನು ಯಾರಿಗೂ ತೋರಿಸುವುದಿಲ್ಲ. ನನ್ನ ರಾಜ್ಯ ಇಂಥದ್ದು ಅಂತ ಯಾರಿಗೂ ಅನುಮೋದನೆ ಮಾಡುವುದಿಲ್ಲ. ಆದ್ರೆ ದೇವರಲ್ಲಿ ಪ್ರಸಂಗಗಳನ್ನ ಮಾಡ್ತಾ ಇದ್ದಾರೆ ನಮಗೆ.
ಇಂಥ ಜಾಗಕ್ಕೆ ಹೋಗಬೇಡ್ರಿ. ಅಲ್ಲಿ ಹೋಗಿದರೆ ನಿಮಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗ್ತದೆ. ನರಕದ ಹಾದಿಗಳನ್ನ ಇಡಬೇಡ್ರಿ, ನರಕದ ಹಾದಿಗಳನ್ನ ಹಿಡಿಯಬೇಡ್ರಿ, ಅದ್ರ ಜೊತೆಗೆ ಹೋಗಬೇಡ್ರಿ, ಅದ್ರ ಸವಾಸನೂ ಮಾಡಬೇಡ್ರಿ, ಅಂತವರಿಂದ ನೀವು ದೂರ ಇರ್ರಿ ಅಂತ ಎಷ್ಟು ಸಾರಿ ದೇವರು ಹೇಳ್ತಾರೆ. ಈ ಸಂದೇಶವನ್ನ ಧ್ಯಾನ ಮಾಡಿ, ವಾಕ್ಯವನ್ನ ಧ್ಯಾನ ಮಾಡಿ, ಧ್ಯಾನ ಮಾಡಿ ನೀವು ಜೀವಿಸಿರಿ. ಕೆಟ್ಟದನ್ನ ಸೈಡ್ಗೆ ಇಟ್ಟು ಒಳ್ಳೆಯದನ್ನ ಬಿಗಿಯಾಗಿ ಹಿಡಿದುಕೊಳ್ಳಿ. ಹಾಲೆಲೂಯಾ. ನಿಮಗೆ ಕೊಟ್ಟಿರಂತ ವಾಕ್ಯ ಸಂದೇಶವನ್ನು ಬೆಳೆಸ್ತಾ 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 ಹೋಗಿರಿ. ನಾನು ನಿಮ್ಮ ಸಂಗಡ ಇರುತ್ತೇನೆ. ಅದಕ್ಕೆ ಯೆಹೋಶುವನ ಪುಸ್ತಕದಲ್ಲಿ ಹೇಳುವುದು, ಮೋಶೆ ಸಂಗಡ ಇರುವ ರೀತಿ ನಾನು ನಿನ್ನ ಸಂಗಡ ಇರುತ್ತೇನೆ. ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ. ಹಾಲೆಲೂಯಾ. ಈ ರೀತಿಯಾಗಿ ದೇವರು ವಾಗ್ದಾನ ಮಾಡಿದ ನಂಬಿಸ್ತಾನೆ. ಮನುಷ್ಯ ಇವತ್ತು ಮಾತು ಕೊಟ್ಟು ಹಿಂಜಾರಿ ಹೋಗಬಹುದು. ನಮ್ಮ ದೇವರು ಎಂದು ಹಿಂಜಾರಿ ಹೋಗುವರಲ್ಲ. ಮಾತು ಕೊಟ್ಟಿದ್ದು ತಪ್ಪುವುದಿಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಾಲೆಲೂಯಾ. ಹಾಗಾಗಿ ನಾವು ದೇವರನ್ನು ನಂಬಿ ನಿಜವಾಗ್ಲೂ ಭಕ್ತಿಯಿಂದ ಬಾಳುವುದಾದ್ರೆ ಖಂಡಿತ ಪರಲೋಕ ರಾಜ್ಯ ನಮಗೆ ಕೊಡ್ತಾರೆ ದೇವರು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಮಾತಾಡುವಾಗ ಸ್ವಲ್ಪ ಬಾಯಿ ಹೆಚ್ಚು ಕಮ್ಮಿ ಆಗ್ತದೆ, ನಾಲಿಗೆ ಎಲ್ಲ ಕ್ಷಮೆಯನ್ನು ಯಾಚಿಸ್ತೇನೆ. ಕಣ್ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ರಾಜ. ಕರ್ತನೆ ಸ್ವಾಮಿ, ಈ ವಿಡಿಯೋದಲ್ಲಿ ನೋಡುವಂತ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ಭದ್ರಕೋಟೆಯಲ್ಲಿ ಮುಚ್ಚು ಮರೆ ಮಾಡು. ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಬೇಡಿ ಹೊಂದುತ್ತೇನೆ ಪರಲೋಕದ ತಂದೆ. ಆಮೇಲೆ ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ